ಅವ್ರನ್ನ ಇವ್ರು ಬೈತಾ ಇರ್ತಾರೆ, ಇವ್ರನ್ನ ಅವ್ರು ಬೈತಾ ಇರ್ತಾರೆ, ಸೆಂಟ್ರಲ್ ನಮ್ಮನ್ನ ಟ್ಯಾಗ್ ಮಾಡಿರ್ತಾರೆ. ನಮಗೂ ಅದಕ್ಕೆ ಸಂಬಂಧವೇ ಇರಲ್ಲ. ಗುರು ಯಾಕೆ ನಮ್ಮನ್ನ ಟ್ಯಾಗ್ ಮಾಡಿದೀರಿ ಅಂತ ಈಗ ಯಾರನ್ನ ಕೇಳೋಣ ನಾವು? ಎರಡು ಸತಿ ಫಸ್ಟ್ ಟೈಮ್ ನೋಡಿದಾಗ ಗುರು ನನ್ಗೆ ಯಾಕಮ್ಮ ಟ್ಯಾಗ್ ಮಾಡಿದೆ ಅಂತ ಟೈಪ್ ಮಾಡಿದೆ, ಇಮಿಡಿಯೇಟ್ ನೆಕ್ಸ್ಟ್ ಬರ್ತಾ ಇತ್ತು. ಅದ್ರ ನೆಕ್ಸ್ಟ್ ಇನ್ನೊಂದು, ಓಹ್ ಇದು ನಾವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಇನ್ನೊಂದಷ್ಟು ಟ್ಯಾಗ್ಗಳು ಜಾಸ್ತಿ ಆಗುತ್ತೆ ವಿನಃ ನಮ್ಮ ಇಂಡಸ್ಟ್ರಿ ಬಗ್ಗೆ ಒಟ್ಟಿನಲ್ಲಿ ಯಾರು ಚೀತು ಅನ್ಬಾರ್ದು. ಯಾಕೆಂದ್ರೆ ದೊಡ್ಡ ದೊಡ್ಡ ನಿರ್ಮಾಪಕರಿದ್ದಾರೆ, ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಿದ್ದಾರೆ ಮಾಡೋಣ ಅಂತ. ಸರ್, ಈಗ ಸ್ಟಾರ್ ಅಂತ ಬಂದಾಗ ಈಗ ಒಂದೊಂದು ಸಿನಿಮಾ ಮಾಡ್ಬಿಟ್ಟು ಇನ್ನೊಂದು ಒಳ್ಳೆ ಕತೆ ಕಾಯ್ತಾ ಇದ್ದಾರೆ. ಸೊ ಈಗ ಅದರಲ್ಲಿ ಒಂದಷ್ಟು ಜನ ಪ್ಯಾನ್ ಇಂಡಿಯಾ ಸಿನಿಮಾ, ಸೊ ಈ 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಕೊಡಬೇಕು ಅಂತ ಇದ್ದಾರೆ. ಸೊ ಹಂಗಿದ್ದಾಗ ನೀವು ಆ ಥರ ಒಗ್ಗೂಡಿಸ್ಕೊಂಡು ಮಾಡೋವಂಥದ್ದು ಹೆಂಗಾಗುತ್ತೆ ಸರ್? ಒಂದೊಂದು ನಿರ್ಮಾಪಕರು ಒಂದೊಂದು ಹತ್ರ ಹೋಗಿ ಈಗ ಅವರು ಕತೆ ಇಲ್ಲ, ಇದು ಆಗ್ತಿಲ್ಲ, ಇನ್ನೊಂದು ಏನೋ ಬೇಕು, ನಾನು ಹಿಂದೆ ಒಂದು ದೊಡ್ಡ ಸಕ್ಸಸ್ ಕೊಟ್ಟಿದ್ದೀನಿ, ನಾನು ಅದಕ್ಕೂ ಒಂದು ದೊಡ್ಡ ಸಕ್ಸಸ್ ಕೊಡಬೇಕು, ಇಲ್ಲ ಸಕ್ಸಸ್ ಕೊಡಲಿಲ್ಲ ಅಂದ್ರೆ ನನ್ನ ಮಾರ್ಕೆಟು ಡೌನ್ ಆಗುತ್ತೆ, ಸೊ ಮತ್ತೆ ಸರಿ ಆಗಲ್ಲ ಅಂದ್ಬಿಟ್ಟು ಮತ್ತೆ ಅವ್ರ ಟೈಮ್ ತಗೋತಾ ಇದ್ದಾಗ ಹೆಂಗೆ ಆಗುತ್ತೆ ಸ್ಟಾರ್ಸ್? ಅದನ್ನೇ ಹೇಳಿದ್ವಿ, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಮಾಡ್ಬೇಕು ಅಂತ. ಇಂಡಿವಿಜುವಲ್ ಆಗಿ ನಾನು 3 ವರ್ಷ ಸ್ಟಾರ್ ಆಗಿ ನಾನು ಹಿಂದೆ ಒಂದು ಸಕ್ಸಸ್ ಕೊಟ್ಟಿದ್ದೀನಿ, ನಾನು ಇನ್ನೊಂದು ಸಕ್ಸಸ್ಫುಲ್ ಫಿಲ್ಮ್ ಕೊಡಲೇಬೇಕು. ಹಾಗಾಗಿ ಕಥೆಗಾಗ್ಲಿ, ಸಿನಿಮಾ ನಿರ್ಮಾಣಕ್ಕಾಗ್ಲಿ, ಪರ್ಫಾರ್ಮೆನ್ಸ್ಗಾಗಲಿ ಎಲ್ಲದಕ್ಕೂ ಸಮಯ ಬೇಕೇ ಬೇಕು. ಐ ಅಗ್ರಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, 4-5 ಜನ ಸೇರ್ಕೊಂಡ್ರೆ, ಇಂಡಿವಿಜುವಲ್ ಆಗಿ ನಿಮ್ದೊಂದು ಸಕ್ಸಸ್ ಇದೆ, ನಿಮ್ದೊಂದು ಸಕ್ಸಸ್ ಇದೆ, ಇನ್ನೊಬ್ರದೊಂದು ಸಕ್ಸಸ್ ಇದೆ, ಆ ಎಲ್ಲಾ ಸಕ್ಸಸ್ಗಳನ್ನು ಒಂದ್ ಕಡೆ ಸೇರಿಸಿ ಮಲ್ಟಿ ಸ್ಟಾರ್ ಮಾಡಿದ್ರೆ, ಮಲ್ಟಿ ಸ್ಟಾರ್ ಅಂದ್ರೆ 2-3 ಜನ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಸೇರ್ಕೊಂಡು ಮಾಡಿ, ಎಲ್ಲ ಸೇರ್ಕೊಂಡು ಒಂದೇ ಸಿನಿಮಾ ಮಾಡಿದ್ರೆ, ಅಂದ್ರೆ ಇವಾಗ ಯಾಕೆ ಆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಬೆಳವಣಿಗೆಗಳು ಇತ್ತೀಚೆಗೆ ಏನೇನು ನಡೀತಾ ಇದೆ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಸೊ ಕನ್ನಡ ಇಂಡಸ್ಟ್ರಿ ಅಂದ್ರೆ ಒಂದು ತಲೆ ಎತ್ತಿ ಗೌರವದಿಂದ ನೋಡ್ತಾ ಇದ್ದಂತ ಸಾಮಾನ್ಯ ಜನ ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ನೀವೇ ಜಗಳ ಆಡ್ಕೊಳ್ತೀರಾ, ನಮಗೆ ಯಾಕೆ ಗುರು ಅನ್ನೋ ತರದಲ್ಲಿ ತುಂಬಾ ಏನಂದ್ರೆ ಅವಹೇಳನಕಾರಿಯಾಗಿ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ. ಅದು ಯಾರೋ ಕೆಲವರು ಮಾಡಿದ ತಪ್ಪಿಗೆ ಇಡೀ ಇಂಡಸ್ಟ್ರಿಯನ್ನೇ ಬ್ಲೇಮ್ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ತಪ್ಪು. ಯಾಕೆಂದ್ರೆ ಇಲ್ಲಿ ಲಕ್ಷಾಂತರ ಜನ ಕಲಾವಿದರಿದ್ದಾರೆ, ತೆರೆ ಹಿಂದೆ ಅದನ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಇರುವಂತ ಕುಟುಂಬಗಳಿದಾವೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ, ಅಂಡ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಲಕ್ಷಾಂತರ ಜನ ಕನಸು ಕಟ್ಕೊಂಡಿರೋ ಯುವ ಜನಾಂಗ ಕೂಡ ಇದೆ. ಸೊ ಇದೆಲ್ಲವೂ ಕನ್ನಡ ಇಂಡಸ್ಟ್ರಿಯನ್ನ ಯಾವುದೋ ಒಂದು ರೀತಿಯಲ್ಲಿ ನಾನು ಕೂಡ ಕಾಣಿಸ್ಕೋಬೇಕು, ಕನ್ನಡ ಅಂದ್ರೆ ಒಂದು ಗೌರವ ಅನ್ನುವಂಥ ಒಂದಷ್ಟು ಜನ ಇದಾರಲ್ವಾ. ಸೊ ಅವರೆಲ್ಲರನ್ನೂ ನೀವು ಒಂದೇ ಸತಿ ಬ್ಲೇಮ್ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಹಿಂಗೆ ಮಾಡ್ಬೇಕು ಅಂತಲ್ಲ, ಇಟ್ ಇಸ್ ಜಸ್ಟ್ ಅನ್ ಐಡಿಯಾ. ಮಲ್ಟಿ ಸ್ಟಾರ್ ಅನ್ನ ಹಾಕೊಂಡ ತಕ್ಷಣ ಜನ ಎಲ್ಲ ತಿರುಗಿ ಬಿಡ್ತಾರೆ, ನುಗ್ಗು ಬಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಪ್ರಯತ್ನ, ಒಂದು 2 ಕಾಂಬಿನೇಷನ್. ಇವಾಗ ಒಂದು ಪ್ರೊಡ್ಯೂಸರು, ಒಂದು ಹೀರೋ, ಸಕ್ಸಸ್ಫುಲ್ ಪ್ರೊಡ್ಯೂಸರು, ಸಕ್ಸಸ್ಫುಲ್ ಹೀರೋ, ಸಕ್ಸಸ್ಫುಲ್ ಡೈರೆಕ್ಟರ್, ಈ ಕಾಂಬಿನೇಷನ್ ಪಿಕ್ಚರ್ಗೆ ಹೋಗೋಣ ಗುರು ಅಂತ ಹೇಳ್ತಾರಲ್ವ ಜನ. ಅದೇ ತರ 3 ಜನ 4 ಜನ ಸಕ್ಸಸ್ಫುಲ್ ಪ್ರೊಡ್ಯೂಸರ್ಸ್, 3 ಜನ 4 ಜನ ಸಕ್ಸಸ್ಫುಲ್ ಹೀರೋಗಳು, 3 ಜನ 4 ಜನ ಸಕ್ಸಸ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ಸ್, ಇವರೆಲ್ಲ ಸೇರಿದಾಗ ನ್ಯಾಚುರಲಿ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ? ಇಂಡಸ್ಟ್ರಿಗೋಸ್ಕರ ಏನೋ ಮಾಡ್ತಾ ಇದ್ದಾರೆ, ನಾವು ಅಂದ್ರೆ ಅವರೆಲ್ಲ ಒಗ್ಗೂಡಿಸ್ಕೊಂಡು ಪಿಕ್ಚರ್ ಮಾಡ್ತಾ ಇದ್ದಾರೆ, ನಾವು ನಮ್ಮ ಒಗ್ಗಟ್ಟನ್ನ ತೋರಿಸಿ ಪಿಕ್ಚರ್ನ ಸಕ್ಸಸ್ ಮಾಡೋಣ ಅಂತ ಕನ್ನಡಿಗರ ಮನಸ್ಸಲ್ಲಿ ಬರುತ್ತೆ. ಇಟ್ ಇಸ್ ಜಸ್ಟ್ ಅನ್ ಐಡಿಯಾ, ಮೈ ಪರ್ಸನಲ್ ಐಡಿಯಾ. ಐಡಿಯಾ ಚೆನ್ನಾಗಿದೆ, ಐಡಿಯಾ ಎಕ್ಸಿಕ್ಯೂಟ್ ಆಗಬೇಕು ಅಷ್ಟೇ. ಯಾಕಂದ್ರೆ ಸುಮಾರು ಜನ ಆಡಿಯನ್ಸ್ಗಳು ಕಾಯ್ತಾ ಇದ್ದಾರೆ ಸರ್, ನಮ್ಮ ಹೀರೋಗಳನ್ನ, ಎಲ್ಲ ಹೀರೋಗಳನ್ನ ಒಂದೇ ಸ್ಕ್ರೀನ್ ನೋಡಿದ್ರೆ ಹೆಂಗಿರುತ್ತೆ ಏನು ಎತ್ತ ಅಂತ. ಬಟ್ ಈ ಒಂದಷ್ಟು ವರ್ಷಗಳ ಹಿಂದೆ ಒಂದು ಇಬ್ರು ದೊಡ್ಡ ದೊಡ್ಡ ಸ್ಟಾರ್ಸ್ ಒಂದು ಸಿನಿಮಾ ಅಂತ ಮಾಡಿದಾಗ ಮತ್ತೆ ನೀವು ಹೇಳಿದಂಗೆ ಕೆಲವೊಂದು ಕ್ಲಾಶ್, ಏನೋ ಒಂದು ಪಾತ್ರಗಳಿರುತ್ತೆ. ಈಗ ಫೈಟ್ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ನಮ್ಮ ಹೀರೋ ಹೊಡೆದ್ಬಿಟ್ಟ, ನಿಮ್ಮ ಹೀರೋ ಹಿಂಗೆ ಈ ಫ್ಯಾನ್ಸ್ಗಳು ಮಾಡೋ ಜಗಳ, ಸೊ ಹೀರೋಗಳ ಮಧ್ಯೆ ಕ್ಲಾಶಸ್, ಈಗೋಸ್ಗಳು ಕ್ರಿಯೇಟ್ ಆಗುತ್ತಾ ಅಂತ? ಫ್ಯಾನ್ ವಾರು ಮುಂಚೆಯಿಂದನೂ ಇತ್ತು, ಅದು ಇವಾಗ್ಲೂ ಇರುತ್ತೆ. ಈಗ ಸೋಷಿಯಲ್ ಮೀಡಿಯಾ ಆದ್ಮೇಲೆ ಅದು ಡಬಲ್ ಆಗಿದೆ. ಅಂಡ್ ಪಾಪ ಅವ್ರಿಗೆ ಆ ಮೇಜರ್ ಸ್ಟಾರ್ಗಳಿಗೆ ಗೊತ್ತಿರುತ್ತೋ ಇಲ್ವೋ ಯಾರ್ಯಾರು ಯಾವ್ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತ. ಅಂಡ್ ಮೋಸ್ಟ್ ಪ್ರಾಬಬ್ಲಿ ಅವ್ರು ಯಾರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ತುಂಬಾ ಕೆಟ್ಟದಾಗಿರೋ ಕಮೆಂಟ್ಸ್ನೇ ನಾವು ಡೈಲಿ ನೋಡ್ತಾ ಇರ್ತೀವಿ. ಅಂಡ್ ನಮ್ಮನ್ನು ಟ್ಯಾಗ್ ಮಾಡ್ಬಿಟ್ಟಿರ್ತಾರೆ, ನಮಗೆ ಸಂಬಂಧವೇ ಇರಲ್ಲ. ಎಸ್ಪೆಷಲಿ ಟ್ವಿಟರ್ ಅಲ್ಲೆಲ್ಲ ಅವ್ರನ್ನ ಇವ್ರು ಬೈತಾ ಇರ್ತಾರೆ, ಇವ್ರನ್ನ ಅವ್ರು ಬೈತಾ ಇರ್ತಾರೆ, ಸೆಂಟ್ರಲ್ ನಮ್ಮನ್ನು ಟ್ಯಾಗ್ ಮಾಡಿರ್ತಾರೆ, ನಮಗೂ ಅದಕ್ಕೆ ಸಂಬಂಧವೇ ಇರಲ್ಲ. ಗುರು ಯಾಕೆ ನಮ್ಮನ್ನು ಟ್ಯಾಗ್ ಮಾಡಿದೀರಿ ಅಂತ ಈಗ ಯಾರನ್ನ ಕೇಳೋಣ ನಾವು? ಸೊ ಅದನ್ನ ಇಗ್ನೋರ್ ಮಾಡೋದಷ್ಟೇ ನಾವು ಮಾಡ್ಬೇಕಾಗಿರೋ ಕೆಲಸ. ಈಗ ನಾವೇನು ಫಸ್ಟ್ ನಮ್ಗೆ ಒಂದ್ ಎರಡು ಸತಿ ಫಸ್ಟ್ ಟೈಮ್ ನೋಡಿದಾಗ ಗುರು ನನ್ಗೆ ಯಾಕಮ್ಮ ಟ್ಯಾಗ್ ಮಾಡಿದೆ ಅಂತ ಟೈಪ್ ಮಾಡಿದೆ, ಇಮಿಡಿಯೇಟ್ ನೆಕ್ಸ್ಟ್ ಬರ್ತಾ ಇತ್ತು. ಅದ್ರ ನೆಕ್ಸ್ಟ್ ಇನ್ನೊಂದು, ಓಹ್ ಇದು ನಾವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಇನ್ನೊಂದಷ್ಟು ಟ್ಯಾಗ್ಗಳು ಜಾಸ್ತಿ ಆಗುತ್ತೆ ವಿನಃ ಯಾವುದೇ ರೀತಿ ಇದು ಕಡಿಮೆ ಆಗಲ್ಲ ಅಂತ ಡಿಸೈಡ್ ಮಾಡಿ ಇಗ್ನೋರ್ ಮಾಡಕ್ ಟ್ರೈ ಮಾಡಿದ್ವಿ. ನಾವೇ ಇಗ್ನೋರ್ ಮಾಡ್ತೀವಿ ಅಂದ್ರೆ
ಆ ತರ ಸ್ಟಾರ್ ಸ್ಟೇಟಸ್ ಅಲ್ಲಿರೋರು 100% ಅದನ್ನ ನೋಡಕ್ಕೂ ಹೋಗಲ್ಲ, ಅದ್ರ ಕಡೆ ಗಮನವೂ ಇರಲ್ಲ. ಅಂಡ್ ಅಂತ ಆ ತರ ಹ್ಯಾಂಡ್ಲಿಂಗೇ ಬೇರೆಯವ್ರು ಮಾಡ್ತಾ ಇರ್ತಾರೆ. ಆ ತರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗೇ ಇವಾಗ ಯಾರು ಇಂಡಿವಿಜುವಲ್ ಹೀರೋಗಳಾಗ್ಲಿ ಅಥವಾ ಆ ತರ ಸ್ಟಾರ್ ಸ್ಟೇಟಸ್ ಇರೋಂಥವ್ರು ಅವ್ರಿಗಷ್ಟು ಟೈಮು ಇರಲ್ಲ. ಅಂಡ್ ಆ ತರ 1000 ಲಕ್ಷ ಕಮೆಂಟ್ಸ್ಗಳನ್ನ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೂ ಅವ್ರಿಗೆ ಇಷ್ಟನೂ ಇರೋದಿಲ್ಲ. ಜೆನ್ಯೂನ್ ಆಗಿ ಯಾವ್ದಾದ್ರು ಕಮೆಂಟ್ಸ್ ಬಂದ್ರೆ ದೇ ವಿಲ್ ಆಲ್ಸೋ ರೆಸ್ಪಾಂಡ್, ಇಲ್ಲ ಅಂದ್ರೆ ಪಾಪ ಬಿಟ್ಟಾಗ್ತಾರೆ, ಇಗ್ನೋರ್ ಮಾಡ್ಬೇಕಷ್ಟೇ. ಬಟ್ ಏನಂದ್ರೆ ಎಲ್ಲರೂ ಸೇರ್ ಮಾಡಿದ್ರೆ ಏನೋ ದೊಡ್ಡ ಮಾಡಿದಾಗ ನಮ್ಮ ಇಂಡಸ್ಟ್ರಿ ಬಗ್ಗೆ ಒಟ್ಟಿನಲ್ಲಿ ಯಾರು ಚೀತು ಅನ್ಬಾರ್ದು. ಯಾಕೆಂದ್ರೆ ನಾವು ನೋಡ್ಕೊಂಡ್ ಬಂದಿರೋದನ್ನ ಇದನ್ನ ಬಿಲ್ಡ್ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಸುಬಾಯಿ ನಾಯ್ಡು ಅವರಿಂದ ಹಿಡಿದು ಅಣ್ಣ ಅವರಿಂದ ಹಿಡಿದು ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಇದಾದ್ಮೇಲೆ ವಿಷ್ಣು ಸರ್, ಅಂಬರೀಷ್ ಅಣ್ಣ, ಸೊ ಒಂಥರ ದಿಗ್ಗಜರು ಅವರೆಲ್ಲ. ಅವ್ರು ಕಟ್ಟಿರೋ ಮನೆ ಇದು. ಯಾರೋ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಕೀಳು ಭಾವನೆಯಿಂದ ನೋಡ್ತಾರೆ ಅಂದ್ರೆ ತುಂಬಾ ನೋವಾಗುತ್ತೆ. ಅಂಡ್ ಅದಕ್ಕೆ ತಕ್ಕಂತೆ ಕೆಲವರು ನಮ್ಮ ತನ್ನನ್ನ ಬಿಟ್ಕೊಟ್ಬಿಡ್ತಾರೆ. ಅವೆಲ್ಲ ಒಂಚೂರು ಕಮ್ಮಿ ಆಗ್ಬೇಕು. ಅದಕ್ಕೆ ಎಲ್ಲರೂ ಒಟ್ಟಿಗೆ ಸೇರ್ಬೇಕು. ಸೇರಿದ್ರೆ ಒಂದು ಮ್ಯಾಜಿಕ್ ಆಗುತ್ತೆ.